ಬದಲಾಯಿಸ್ತಾ ಇದ್ದಾರಲ್ಲ ಇವ್ರನ್ನ ಮೊದಲು ಒಳಗಾಕ್ಬೇಕು ಇವ್ರನ್ನ. ಓಕೆ, ಬರ್ತೀನಿ ನಾನು ನಿಮ್ಮ ಹತ್ರ ಮಾತಾಡ್ತೀನಿ ನವೀನ್ ಅವರೇ. ಅದಕ್ಕಿಂತ ಮುಂಚೆ ಈಗ ತಾನೇ ಕಾಂಗ್ರೆಸ್ ವಕ್ತಾರರು ಕಶ್ಯಪ್ ನಂದನ್ ಜಾಯ್ನ್ ಆಗಿದ್ದಾರೆ. ನಂದನ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲವೂ ಸರಿಯಾಗೇ ನಡೀತಾ ಇತ್ತು, ಕಾಂಗ್ರೆಸ್ ಕೈ ಜೋಡಿಸಿದ್ದು ಎಲ್ಲವೂ ಹಾಳಾಗೋಯ್ತು, ಇದು ಬಿಜೆಪಿ ಅವರ ಆರೋಪ. ವಿದ್ಯಾರ್ಥಿಗಳಿಗೆ ಆಗಿರುವ ಒಂದು ಅನ್ಯಾಯವನ್ನು ಪ್ರಶ್ನೆ ಮಾಡದೆ ಕ್ರೈಮು ಅಂತ ಮಾಧ್ಯಮದವರು ಮಾತಾಡ್ತಾರೆ. ನಾನು ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಅವ್ರು ಹೇಳ್ತಾರೆ ಅಂದ್ಬಿಟ್ಟು ನಾವು ಅದನ್ನ ಅವ್ರು ಏನಾರು 1000 ಹೇಳಿ ಮೇಡಮ್, ಕೇಳ್ಬೇಕು, ಬರೋ ಪ್ರಶ್ನೆ ಹಾಕ್ಬೇಕು ಅವ್ರಿಗೆ. ಇದಾ ಅಂತ 21 ಜನ ಸತ್ತೋಗಿದ್ದಾರೆ ಇವತ್ತು. ಏನಕ್ಕೆ? ನೀಟಲ್ಲಿ ಆಗಿರೋ ಒಂದು ಅಕ್ರಮದಿಂದ, ನೀಟಲ್ಲಿ ಆಗಿರೋ ಒಂದು ಅನಾಚಾರದಿಂದ, ಆ ನೀಟಲ್ಲಿ ಆಗಿರೋ ಒಂದು ದೊಡ್ಡ ಅಪರಾಧದಿಂದ. ಅದಲ್ಲದೆ ನೀಟ್ ಒಂದು, ಎರಡನೇದು ಆ ಹುಡುಗನಿಗೆ ನಿನ್ನೆ ಮಾಡಿರುವ ಒಂದು ಘನಘೋರ ಕೃತ್ಯಕ್ಕೆ ಯಾರು ಉತ್ತರ ಕೊಡ್ತಾರೆ? ಕಣ್ಣಿಲ್ಲ ಹುಡುಗಂಗೆ. ಯಾರವನು? ಯಾವ್ದೋ ಪಾರ್ಟಿ ವರ್ಕರ್ ಅವನು? ಪ್ರಶ್ನೆ ಕೇಳಕ್ ಬಂದಿದ್ದಾನವನು? ಪ್ರಶ್ನೆ ಕೇಳಕ್ ಬಂದಿರೋನ್ಗೆ ಆ ಮಟ್ಟಕ್ಕೆ ಹೊಡೆದಿ ಕಣ್ ಕಿತ್ತಾಕಿದ್ದಾರೆ. ಹೂ ಇಸ್ ಅಕೌಂಟಬಲ್? ನರೇಂದ್ರ ಮೋದಿ ರಾಜೀನಾಮೆ ಕೊಡಬೇಕು, ಅಮಿತ್ ಶಾ ರಾಜೀನಾಮೆ ಕೊಡಬೇಕು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು. ಅವ್ರ ಆಗ್ರಹ ಏನು? ರಾಜೀನಾಮೆ ಕೊಡಬೇಕು, ಆಮೇಲೆ ಮಾತಾಡೋಣ. ನಮ್ಮ ಆಗ್ರಹನೂ ಕೂಡ ಹೌದು. ಈ ಹೋರಾಟಕ್ಕೆ ಮುಂಚೆ ರಾಹುಲ್ ಗಾಂಧಿ ಅವರು ರಾಜಸ್ಥಾನಲ್ಲೂ ಮಾತಾಡಿದ್ರು, ಉತ್ತರಾಖಂಡಲ್ಲೂ ಮಾತಾಡಿದ್ರು, ಎಲ್ಲ ಕಡೆನೂ ಮಾತಾಡ್ತಿದ್ದಾರೆ. ವಿ ವಾಂಟ್ ಆನ್ಸರ್ ಇನ್ ದ ಹೌಸ್, ನಾಟ್ ಇನ್ ಫ್ರಂಟ್ ಆಫ್ ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್. ಅಕೌಂಟಬಿಲಿಟಿ ಪಾರ್ಲಿಮೆಂಟ್ ಹೌಸ್ ಅಲ್ಲಿ ಫಿಕ್ಸ್ ಆಗೋದು ಹೊರತು ರಸ್ತೆಯಲ್ಲಿ ಸೋಷಿಯಲ್ ಮೀಡಿಯಾ ಮುಂದೆ ಅಲ್ಲ. ಅಕೌಂಟಬಿಲಿಟಿ ರಾಹುಲ್ ಗಾಂಧಿ ಕೇಳ್ತಿರೋದು ಬರಬೇಕು, ಫಸ್ಟ್ ರಾಜೀನಾಮೆ ಕೊಡಬೇಕು. ಆ 21 ಜನಕ್ಕೆ ಯಾರು ಇದು ಅಕೌಂಟಬಿಲಿಟಿ ಇದಾರೆ, ಆ ಮಕ್ಕಳಿಗೆ ಯಾರು ಜವಾಬ್ದಾರಿ ತಗೋತಾರೆ, ಆ ಫ್ಯಾಮಿಲಿಗೆ ಯಾರು ಜವಾಬ್ದಾರಿ ತಗೋತಾರೆ, ಅದನ್ನ ಬಿಟ್ಬಿಟ್ಟು ಅಲ್ಲದಲ್ಲ. ಎರಡು ವಿಡಿಯೋ ಇಟ್ಕೊಂಡು ಅದೇ ಇಲ್ಲಿ ನರೇಂದ್ರ ಮೋದಿ ಕೊಡ್ತೀನಿ ನಂದನ್ ಅವರು. ಇಲ್ಲಿ ನೋಡಿ ಉತ್ಕರ್ಷ್, ಅಲ್ಲ ಅವ್ರು ಕ್ಲಾರಿಟಿ ಮಾತಾಡಕ್ಕಾದ್ರೆ ವಿ ವಿಲ್ ರಿಪೋರ್ಟ್ ಟು ಅವರ್ ಹೈಕಮಾಂಡ್. ಇಲ್ಲಿ ನೋಡ್ರಿ, ಇಲ್ಲಿ ನೀವು ಒಂದ್ ಸೆಕೆಂಡ್ ಡಿಬೇಟಿಗೆ ಬಂದಿದ್ದೀರಿ ಅಂತ ನಮಗೆ ಚೆನ್ನಾಗಿ ಗೊತ್ತು. ಕಾಂಗ್ರೆಸ್ನವರಾಗ್ಲಿ ಕೇಳಿಸ್ಕೊಳ್ಳಿ, ಇಲ್ಲಿ ನಿಮ್ ಸಮಯ ಬಂದಾಗ ಅವ್ರ ಪ್ರಶ್ನೆಗೆ ಉತ್ತರ ಕೊಡಿ. ಅಲ್ಲಿ ತನಕ ದಯವಿಟ್ಟು ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ. ಗೋ ಹೆಡ್. ನೋಡಿ, 21 ಜನಕ್ಕೆ ಅಸುನೀಗಿದ್ದಾರೆ. ನರೇಂದ್ರ ಮೋದಿ ಸರ್ಕಾರ, ಬಿಜೆಪಿ, ಧರ್ಮೇಂದ್ರ ಪ್ರಧಾನ್ ಅವ್ರ ಮನೆ ಬಾಗಿಲಿಗೆ ಹೋಗ್ಬಿಟ್ಟು ಸಾಂತ್ವನ ಹೇಳಿದಾರ? ಇಲ್ಲ. 100 ಜನ ಮಕ್ಕಳಿಗೆ ನ್ಯಾಯ ಕೇಳು ಬಂದಿರೋ ಮಕ್ಕಳಿಗೆ ಹಾಸ್ಪಿಟ್ಲಲ್ಲಿ ಇದ್ದಾರೆ. ಹೋಗ್ಬಿಟ್ಟು ಅವ್ರನ್ನ ಇದು ಒಂದು ಏನಾಗಿದೆಯಪ್ಪ ನಿನಗೆ, ಏನು ಸಹಾಯ ಬೇಕು ಅಂತ ನರೇಂದ್ರ ಮೋದಿ ಕೇಳಿದಾರ? ಇಲ್ಲ. ಇವ್ರದ್ದು ಬರೀ ನಾಟಕ. ಧರ್ಮೇಂದ್ರ ಪ್ರಧಾನು, ನರೇಂದ್ರ ಮೋದಿ, ಅಮಿತ್ ಶಾ ಸೇವ್ ಮಾಡ್ಕೊಳ್ಳೋಕ್ಕೆ ಮಾಡ್ತಿರೋ ಒಂದು ನಾಟಕ. ಇವತ್ತು ಒಂದೇ ನಾವು ಕೇಳ್ತಾ ಇರೋದು, 3 ಜನನು ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಹೋಗ್ಬೇಕು. ರಾಜೀನಾಮೆ ಕೊಡ್ತಾರೆ, ವಾಟ್ ನೆಕ್ಸ್ಟ್? ನೋಡಿ, ಸಂಸತ್ನಲ್ಲಿ ನೀವು ವಿಚಾರ ಪ್ರಸ್ತಾಪ ಮಾಡಬೇಕು ಅಂತ ಕಾಯ್ತಾ ಇದ್ದೀರಿ. ಒಳ್ಳೇದು, ಹೋರಾಟಕ್ಕೂ ಕಾಲಿಟ್ರಿ, ದಟ್ಸ್ ಫೈನ್. ಹೇಳ್ರಿ, ಆಲ್ಟರ್ನೇಟಿವ್ ಐಡಿಯಾಸ್ ಹೇಳಿ. ಅವ್ರನ್ನ ಕೇಳಿದ್ರೆ ಅಲ್ಲ ಮುಗ್ಸಕ್ ಬಿಡಿ. ಆಮ್ ಆದ್ಮಿ ಅವ್ರನ್ನ ಕೇಳಿದ್ರೆ ಏನ್ ಮಾಡ್ಬೇಕು ಅಂದ್ರೆ ಅವ್ರೊಂದು ಲಿಸ್ಟ್ ಕೊಡ್ತಾರೆ, ಏನೇನ್ ವ್ಯವಸ್ಥೆ ಸುಧಾರಿಸಬೇಕು ಅಂತ. ನಿಮ್ಮ ಹತ್ರ ಏನ್ ಐಡಿಯಾಸ್ ಇದೆ? ಸುಮ್ನೆ ರಾಜೀನಾಮೆ ಕೊಡಿ. ನೋಡಿ, ರೂಟ್ ಕಾಸ್ ಹೋಗ್ಬೇಕು, ಏನಾಗಿದೆ ಅಂತ ಒಂದು ಚರ್ಚೆ ನಡೀಲಿ. ರಾಜೀನಾಮೆ ಜೊತೆಗೆ ಒಂದು ಲಿಸ್ಟ್ ರೆಡಿ ಮಾಡ್ಕೊಳ್ಳಿ. ರಾಹುಲ್ ಗಾಂಧಿ ಅವರು ಮಾತಾಡ್ತಾರೆ ಹೌಸಲ್ಲಿ, ಏನ್ ಮಾಡ್ಬೇಕು ಅಂತ ಫಸ್ಟ್ ಅವ್ರು ರಾಜೀನಾಮೆ ಕೊಡ್ಲಿ. ರಾಜೀನಾಮೆ ಮಾತಾಡ್ಲಿ, ನಾನು ಮಾತಾಡ್ತೇವೆ. ಮಾತಾಡಕ್ ಬಿಡಲ್ಲ, ಅವ್ರು ಮಾತಾಡ್ಬೇಕಾದ್ರೆ ನೀವು ಅಡ್ಡಿ ಹಾಕ್ಬೇಡಿ. ಉತ್ಕರ್ಷ್ ನಿಮ್ ಸಮಯ ಬಂದಾಗ ಮಾತಾಡ್ತಿದ್ರೆ ನಾವು ಅಲ್ಲಿ ಕಂಪ್ಲೇಂಟ್ ಮಾಡ್ತೀವಿ.
ಸರ್ ಹಂಗಂದ್ರೆ ನೀವು ಇಷ್ಟು ದಿವಸ ಏನ್ ಮಾಡ್ತಾ ಇದ್ರಿ ಸರ್? ನಿಮ್ ರಾಹುಲ್ ಗಾಂಧಿ ವಿದೇಶ ಪ್ರವಾಸಕ್ಕೆ ಹೋಗಿದ್ರಲ್ಲ, ಅದ್ರ ಬಗ್ಗೆ ಮಾತಾಡಿ. ನಾನ್ ವಿದ್ಯಾರ್ಥಿ ಮುಖಂಡ ಸರ್. ಸಂವಿಧಾನ ಮೈ ಫ್ರೀಡಮ್ ಆಫ್ ಸ್ಪೀಚ್ ಸರ್, ಮೈ ಫ್ರೀಡಮ್ ಆಫ್ ಸ್ಪೀಚ್ ಇಸ್ ಗ್ಯಾರಂಟೀಡ್ ಬೈ ದಿಸ್ One second. ನೀವು ಯಾವ ರೀತಿ ಮಾತಾಡಕ್ ಕೊಟ್ರೆ ಯಾರಾದ್ರೂ ಪ್ರಶ್ನೆ ಕೇಳ್ಬೋದು. ಆಮ್ ಆದ್ಮಿ ಪಾರ್ಟಿ ಅಂಡ್ ಬಿಜೆಪಿಗೆ ಹೇಳ್ತಾ ಇರೋದು, ನಿಮ್ಮ ಸಮಯ ಬಂದಾಗ ಮಾತ್ರ ನೀವು ಮಾತಾಡಿ. ಡಿಬೇಟ್ ಅಲ್ಲಿ ಬರೀ ಕಿಚ್ಚೋದು ಅರ್ಚೋದು ಎಲ್ರು ಬಾಯಿಗೆ ಮಧ್ಯ ಕೇಳಿಸ್ಕೊಳ್ಳಿ. ಕಠಿಣ ಶಿಕ್ಷೆ ಕೊಡಿಸ್ತೀವಿ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ತರ್ತೀವಿ, ಉಪವಾಸ ಮಾಡ್ತಾ ಇದ್ದವ್ರಿಗೆ ಹೋಗಿ ಕನ್ವಿನ್ಸ್ ಮಾಡಿದ್ದಾರೆ. ಏನಾಗಬೇಕು? ರಾಜೀನಾಮೆ ಕೊಡಬೇಕು. ನೆಕ್ಸ್ಟ್ ಏನು ಮುಂದಕ್ಕೆ? ಫಸ್ಟ್ ರಾಜೀನಾಮೆ ಕೊಡ್ಲಿ, ಆಮೇಲೆ ಸಿಸ್ಟಮ್ ಸುಧಾರಣೆ ಬಗ್ಗೆ ರಾಹುಲ್ ಗಾಂಧಿ ನಮ್ಮ ಪಕ್ಷದ ವತಿಯಿಂದ ನಮ್ಮ ಇದು ವಿರೋಧ ಪಕ್ಷದರಾಗಿ ಸಲಹೆಗಳು ಕೊಡ್ತಾರೆ. ಫಸ್ಟ್ ರಾಜೀನಾಮೆ ಕೊಡ್ಲಿ ಅವರು, ಫಸ್ಟ್ ರಾಜೀನಾಮೆ ಕೊಡ್ಲಿ, ಆಮೇಲೆ ನಾವ್ ಹೇಳ್ತೀವಿ ಇಂತ ಮಾಡಿ ಅಂತ. ಇವತ್ತಿನ ಟಾಪಿಕ್ ಏನ್ ಗೊತ್ತಾ ನಂದನ್ ಕಶ್ಯಪ್ ಅವರೇ? ವಿದ್ಯಾರ್ಥಿಗಳ ಹೋರಾಟದಲ್ಲಿ ಯಾವುದೋ ಕಾಣದ ಕೈಗಳು ಬಂದು ಅಡ್ಡ ಹಾಕ್ತಾ ಇದ್ದಾವೆ. ಅವನೊಬ್ಬ ಬರ್ತಾನೆ 95 ಲಕ್ಷ ನಾನು ಫಂಡಿಂಗ್ ಮಾಡ್ತೀನಿ ಅಂತಾನೆ, ಇನ್ನೊಬ್ಬ ಬರ್ತಾನೆ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ, ಇನ್ನೊಬ್ರ ಸೀತಾ ನೀತಾ ಅನ್ಕೊಂಡ್ ಬರ್ತಾರೆ, ಖಲಿಸ್ತಾನಿಗಳು ಅಂತ ಘೋಷಣೆಗಳು ಬರ್ತವೆ. ಎಲ್ಲಿಂದ ಬರ್ತಾ ಇದಾವೆ? ಯಾರು ಇದಕ್ಕೆಲ್ಲ ಪ್ರಯತ್ನ ಮಾಡ್ತಾ ಇರೋದು? ಅವಕಾಶ ಕೊಡ್ತಾ ಇರೋದು ಯಾರು? ನೋಡಿ, ಗೃಹ ಇಲಾಖೆ ಅವ್ರ ಕೆಳಗಡೆ ಇದೆ. ಯಾರು ಏನು ಹೇಳಿದಾರೆ ಅವ್ರನ್ನ ಒಳಕ್ಕಾಗ್ಲಿ. ಇದು ಸ್ಟೂಡೆಂಟ್ ಮೂವ್ಮೆಂಟು. ಸ್ಟೂಡೆಂಟು ಕೇಳ್ತಾ ಇರೋದು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಹೊರತು ಬೇರೆ ಇನ್ನೇನು ಇಲ್ಲ. ಸಿಸ್ಟಮ್ನ ಸುಧಾರಣೆ ಮಾಡಬೇಕು. ಇದಕ್ಕಿಂತ ಮುಂಚೆ ರಾಹುಲ್ ಗಾಂಧಿನೂ ಅದನ್ನ ಕೇಳ್ತಾ ಇರೋದು, ನಮ್ಮ ಪಕ್ಷನೂ ಅದೇ ಕೇಳ್ತಾ ಇರೋದು. ಫಸ್ಟ್ ಇದು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ತಗೊಳ್ಳಿ ಅಂತ ಅನ್ನಿಸ್ಲಿಲ್ವಾ ನಿಮಗೆ? ಕಾಂಗ್ರೆಸ್ನವರಿಗೆ ವಿದ್ಯಾರ್ಥಿಗಳ ಹೋರಾಟ ಡೈವರ್ಟ್ ಆಯ್ತು ಅಂತ ಅನ್ನಿಸ್ಲಿಲ್ವಾ? ನೋಡಿ, ಇದು ಇಶ್ಯೂ ಸ್ಟಾರ್ಟ್ ಆಗಕ್ ಮುಂಚೆನೆ ರಾಹುಲ್ ಗಾಂಧಿ ಅವರು ಹಲವಾರು ಬಾರಿ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೇಳಿದ್ದಾರೆ. ವೈ ಈ ಸ್ಕೇರ್ ಟು ರಿಸೈನ್? ಏನಕ್ಕೆ ಹೆದರ್ಕೊಂಡಿದ್ದಾರೆ ನರೇಂದ್ರ ಮೋದಿ? ಇದೇ ಧರ್ಮೇಂದ್ರ ಪ್ರಧಾನ್ 1997ರಲ್ಲಿ ಒರಿಸ್ಸಾದಲ್ಲಿ ಪೇಪರ್ ಲೀಕ್ ಆದಾಗ APFP ಆಕ್ಟಿವಿಸ್ಟ್ ಅಲ್ಲಿ ಇದು ಒರಿಸ್ಸಾದಲ್ಲಿ ಬೊಬ್ಬೆ ಹೊಡ್ಕೊಂಡು ರಸ್ತೆಯಲ್ಲಿ ಇದ್ಕೊಂಡು ಪ್ರತಿಭಟನೆ ಮಾಡಿದ್ರಲ್ಲ, ಅವತ್ತಿದ್ದು ರೋಷಾವೇಶ. ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಹೋಗಿ ಇವ್ರಿಗೆ ಏನಾಗಿದೆ? ಮಕ್ಕಳ ಮೇಲೆ ಮರಣ ಮೃದಂಗ ಮಾಡಿದ್ದಾರೆ. 21 ಮಕ್ಕಳಿಗೆ ಸಾಯಿಸಿರೋದು ಇದೇ ಬಿಜೆಪಿ ಸರ್ಕಾರ, ಇದೇ ನರೇಂದ್ರ ಮೋದಿ, ಅಮಿತ್ ಶಾ ಪ್ರಧಾನ ಮಂತ್ರಿ. ಹಾಗಾಗಿ ನಮ್ದು ಒಂದೇ ಲೈನು ಆಸ್ಕೋ ಧರ್ಮೇಂದ್ರ